ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಅವ್ಯಕ್ತ ಮುರಳಿ ದಿನಾಂಕ 11/4/1983. ಇದು 83ನೇ ಇಸ್ವಿ ಬಾಪ್ದಾದ ನುಡಿಸಿದ ಮುರಳಿ. ಸಹಜ ಪುರುಷಾರ್ಥಿಯ ಲಕ್ಷಣಗಳು. ಬಾಪ್ದಾದ ತಮ್ಮ ಸ್ನೇಹಿ ಸಹಯೋಗಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಸ್ನೇಹ ಮತ್ತು ಮಿಲನದ ಭಾವನೆ, ಈ ಎರಡು ಶಕ್ತಿಗಳ ಆಧಾರದ ಮೇಲೆ ನಿರಾಕಾರ ಮತ್ತು ಆಕಾರ ತಂದೆಯನ್ನು ತಮ್ಮ ಸಮಾನ ಸಾಕಾರ ರೂಪದಲ್ಲಿ ಸಾಕಾರಿ ಸೃಷ್ಟಿಯಲ್ಲಿ ತರಲು ನಿಮಿತ್ತರಾಗುತ್ತೀರಿ. ಇಲ್ಲೇನು ಹೇಳಿದರು ಬಾಬಾ? ನಿಮ್ಮ ಪ್ರೀತಿ ಏನಾಯಿತು? ನಿರಾಕಾರ ತಂದೆ ಅಂದರೆ ಶಿವಬಾಬುನ ಮತ್ತು ಆಕಾರ ತಂದೆ ಅಂದರೆ ಬ್ರಹ್ಮಬಾಬಾ ಇಬ್ಬರು ಸೂಕ್ಷ್ಮವತನ ಮೂಲವತನ ಬಿಟ್ಟು ನಮ್ಮ ಸಾಕಾರ ವತನಕ್ಕೆ ಬಂದಿದ್ದಾರೆ. ಅಂದರೆ ಅಷ್ಟು ಪ್ರೀತಿಯಲ್ಲಿ ಶಕ್ತಿ ಐತೆ, ಸ್ನೇಹದಲ್ಲಿ, ನಿಮ್ಮ ಸ್ನೇಹದಲ್ಲಿ ಅಷ್ಟು ಶಕ್ತಿ ಐತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆಗೂ ಸ್ನೇಹ ಮತ್ತು ಭಾವನೆಯ ಬಂಧನದಲ್ಲಿ ಮಕ್ಕಳು ಕಟ್ಟಿ ಹಾಕುತ್ತಾರೆ. ಈಗಲೂ ಬಹುಸಂಖ್ಯೆಯಲ್ಲಿ ಮಾತೆಯರಿದ್ದಾರೆ. ಭಗವಂತನನ್ನು ಕಟ್ಟಿಹಾಕುವ ಮಾತೆಯರ ಚರಿತ್ರೆ ಮತ್ತು ಚಿತ್ರವನ್ನು ತೋರಿಸಲಾಗಿದೆ. ಯಾವ ವೃಕ್ಷಕ್ಕೆ ಕಟ್ಟಿದರೂ ಈ ಬೇಹದ್ದಿನ ಕಲ್ಪವೃಕ್ಷಕ್ಕೆ ಸ್ನೇಹ ಮತ್ತು ಭಾವನೆಯ ಹಗ್ಗದಿಂದ ಕಲ್ಪದ ಹಿಂದೆಯೂ ಕಟ್ಟಿದ್ದರು ಮತ್ತು ಈಗಲೂ ಪುನರಾವರ್ತನೆಯಾಗುತ್ತಾ ಇದೆ. ಬಾಪ್ದಾದ ಇಂಥ ಮಕ್ಕಳಿಗೆ ಸ್ನೇಹಕ್ಕೆ ಪ್ರತಿಯಾಗಿ ಯಾವ ಹಗ್ಗದಿಂದ ತಂದೆಯನ್ನು ಕಟ್ಟುತ್ತೀರೋ ಆ ಸ್ನೇಹ ಮತ್ತು ಭಾವನೆಯ ಎರಡೂ ಹಗ್ಗಗಳಿಂದ ಹೃದಯ ಸಿಂಹಾಸನವನ್ನು ಕೊಟ್ಟು ಉಯ್ಯಾಲೆ ಮಾಡಿ ಮಕ್ಕಳಿಗೆ ಕೊಡುತ್ತಾರೆ. ನೋಡ್ರಿ, ನಾವು ಸ್ವಲ್ಪ ಕೊಟ್ಟರೆ ಬಾಬಾ ನೋಡ್ರಿ ನಮಗೆ ಎಷ್ಟು ಉಯ್ಯಾಲೆ ಮಾಡಿ ನಿಮ್ಮನ್ನು ತೂಗ್ತೀನಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ರಿಟರ್ನ್ ಅಷ್ಟು ಸ್ನೇಹ ಸದಾ ನಮ್ಮ ಜೊತೆ ಇದ್ದು ನಮಗೆ ಭಾಗ್ಯ ತುಂಬ್ತಾ ಇರ್ತಾರೆ. ಈ ಕಲ್ಪವೃಕ್ಷದಲ್ಲಿ ಪಾತ್ರ ಮಾಡುವಂಥವ್ರು ಇದೇ ಉಯ್ಯಾಲೆಯಲ್ಲಿ ಸದಾ ಉಯ್ಯಾಲೆಯಾಡಿ. ಎಲ್ಲರಿಗೂ ಉಯ್ಯಾಲೆ ಸಿಕ್ಕಿದೆಯಲ್ಲವೇ? ಆಸನದಿಂದ ಅಲುಗಾಡುವುದಿಲ್ಲವಷ್ಟೇ. ಸ್ನೇಹ ಮತ್ತು ಭಾವನೆಯ ಹಗ್ಗಗಳು ಸದಾ ಗಟ್ಟಿಯಾಗಿವೆಯೇ? ಮೇಲೆ ಕೆಳಗೆ ಆಗುವುದಿಲ್ಲವಲ್ಲವೇ? ಉಯ್ಯಾಲೆಯು ಉಯ್ಯಾಲೆಯಾಡಿಸುತ್ತದೆ, ಮೇಲೆ ಹಾರಿಸುತ್ತದೆ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಳಗೆ ಬೀಳಿಸುತ್ತದೆ. ಉಯ್ಯಾಲೆಯನ್ನು ಬಾಪ್ದಾದ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ದರಿಂದ ಸದಾ ಉಯ್ಯಾಲೆಯಾಡಿ. ಮಾತೆಯರಿಗೆ ಉಯ್ಯಾಲೆ ಆಡಿಸುವ ಅನುಭವವಿದೆಯಲ್ಲವೇ? ಯಾವ ಮಾತಿನ ಅನುಭವಿಯಾಗಿರುವಿರೋ ಅದೇ ಮಾತುಗಳನ್ನು ಬಾಪ್ದಾದ ಹೇಳುತ್ತಾರೆ. ಯಾವುದೇ ಹೊಸ ಮಾತುಗಳಿಲ್ಲವಷ್ಟೇ. ಅನುಭವ ಮಾಡಿದ ಮಾತುಗಳು ಸಹಜವೂ ಕಠಿಣವೂ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ಉಯ್ಯಾಲೆ ಮೇಲಕ್ಕೆ ತರ್ತತೆ, ನಿಮ್ಮ ಸ್ವಲ್ಪ ಸ್ಥಿತಿ ಕೆಡಿಸ್ಕೊಂಡ್ರಿ ಅಂದರೆ ಕೆಳಗನು ಬೀಳಿಸ್ತತೆ ಅಂತ. ಅಂದರೆ ಮತ್ತೆ ಮಾಯೆಗೆ ವಶ ಆದಿರಿ ಅಂದರೆ ಆ ಉಯ್ಯಾಲೆಯಿಂದ ಕೆಳಗೆ ಇಳಿದು ಬಿಡ್ತೀರಿ. ನೀವು ಉಯ್ಯಾಲೆಯಲ್ಲಿ ಖುಷಿಯಾಗಿ ಆಡ್ತಾ ಇರಬೇಕು ಅಂದರೆ ಸ್ನೇಹ ಅನ್ನೋ ಹಗ್ಗ ಗಟ್ಟಿಯಾಗಿ ಇರಬೇಕು. ಭಾವನೆ ಸ್ನೇಹ ಅನ್ನೋ ಹಗ್ಗ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಇಂದಿನ ಈ ಸಭೆ ಯಾವುದಾಗಿದೆ? ಎಲ್ಲರೂ ಸಹಜ ಯೋಗಿ, ಸಹಜ ಪುರುಷಾರ್ಥಿ, ಸಹಜ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ? ಅಥವಾ ಒಮ್ಮೆ ಸಹಜ ಒಮ್ಮೆ ಕಠಿಣವಾದ ಯೋಗಿಗಳು ಆಗಿದ್ದೀರಾ? ಸಹಜ ಪುರುಷಾರ್ಥಿ ಅರ್ಥಾತ್ ಬಂದಿರುವ ಹಿಮಾಲಯ ಪರ್ವತದಂಥ ಸಮಸ್ಯೆಯನ್ನು ಸಹ ಹಾರುವ ಕಲೆಯ ಆಧಾರದ ಮೇಲೆ ಕ್ಷಣದಲ್ಲಿ ಪಾರು ಮಾಡುವವರು. ಇಲ್ಲಿ ಬಾಬಾ ಏನು ಹೇಳ್ತಾರೆ ಪಾಯಿಂಟ್, ಇದು 100% ನಮ್ಮ ಸ್ಥಿತಿ. ಬಟ್ ನಾನೀಗ ಎಷ್ಟು ಪರ್ಸೆಂಟೇಜ್ ಹಾದಿ ತುಳಿದಿದ್ದೀನಿ, ಇನ್ನೂ ಎಷ್ಟು ಪರ್ಸೆಂಟೇಜ್ ಇದೆ, ಇನ್ನೂ ಎಷ್ಟು ಯೋಗ ಮಾಡಬೇಕು ನಾನು, ಇವೆಲ್ಲ ಬುದ್ಧಿಯಲ್ಲಿ ವಿಚಾರಗಳು ಬರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾವುದಾದರೂ ವಸ್ತುವಿದ್ದಾಗ ಅದನ್ನು ದಾಟಿ ಹೋಗುವುದಕ್ಕೆ ಪಾರು ಮಾಡುವುದು ಎಂದರ್ಥ. ಹೀಗೆ ಸಹಜವಾಗಿ ಹಾರಿ ಹೋಗುವಂತೆ ಪಾರು ಮಾಡುತ್ತೀರಾ? ಅಥವಾ ಒಮ್ಮೆ ಪರ್ವತದ ಮೇಲೆ, ಒಮ್ಮೆ ನದಿಯಲ್ಲಿ, ಒಮ್ಮೆ ಯಾವುದಾದರೂ ಕಾಡಿನಲ್ಲಿ ಇಳಿಯುತ್ತೀರಾ? ಆಮೇಲೆ ಏನು ಹೇಳುತ್ತೀರಿ? ಹೊರತೆಗೀರಿ ಅಥವಾ ಬಚಾವ್ ಮಾಡಿ ಎಂದು. ಹೀಗೆ ಮಾಡುವವರು ಅಲ್ಲವಷ್ಟೇ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಪರ್ವತ, ಕಾಡು, ನದಿ ಅಂದ್ರೇನು? ಮಧ್ಯೆ ಮಧ್ಯೆ ಯಾವುದೋ ಮಾತುಗಳಿಗೆ, ಯಾವುದೋ ದೃಶ್ಯಕ್ಕೆ, ಯಾವುದೋ ಅಸುರಿ ಗುಣಗಳಿಗೆ ವಶ ಆಗಿ ಅದರಲ್ಲೇ ವ್ಯರ್ಥ ಸಮಯನ ಕಳೆಯಬಾರ್ದು. ಅದು ಎಂಥ ಪರಿಸ್ಥಿತಿ ಇರಲಿ 1 ಸೆಕೆಂಡ್ನಲ್ಲಿ ಬಿಂದು ಹಾಕಿ
ಪರಂಧಾಮಕ್ಕೆ ಹಾರಿ ಬಿಡಬೇಕು. ಹಾರಿವಂದರೆ ಎಲ್ಲದು ಪರಂಧಾಮಕ್ಕೆ ಹಾರಿವಂದರೆ ಬಾಬಾ ಅಲ್ಲಿ ಜೊತೆಗಿದ್ದು ಅದಕ್ಕೆ ನಮಗೆ ಟಚ್ ಕೊಡ್ತಾರೆ. ಯಾವ ರೀತಿ ನಾವು ಪಾರಾಗಬೇಕು ಅನ್ನೋದು ಶಕ್ತಿ ತುಂಬ್ತಾರೆ, ಧೈರ್ಯ ತುಂಬ್ತಾರೆ. ಈ ಥರ ಸಹಯೋಗದಿಂದ ಪಾರಾಗಿಬಿಡಬೇಕು, ಎಲ್ಲಿ ಮಧ್ಯದಲ್ಲಿ ಇಳಿಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಮಾತೆಯರು ಈಗಲೂ ಮಾತಿನಲ್ಲಿ ಅದೇ ಮೊರೆ ಇಡುವುದಿಲ್ಲವಷ್ಟೇ. ಭಕ್ತಿಯ ಸಂಸ್ಕಾರಗಳು ಸಮಾಪ್ತಿಯಾದವಲ್ಲವೇ? ದ್ರೌಪದಿಯ ಮೊರೆ ಪೂರ್ಣವಾಯಿತೆ ಅಥವಾ ಇನ್ನೂ ನಡೆಯುತ್ತಿದೆಯೋ? ಅಂದರೆ ಮೊರೆ ಅಂದರೆ ಬಾಬಾ ನನಗೆ ಹಿಂಗೈತೆ ಬಾಬಾ, ಸರಿ ಮಾಡು ಬಾಬಾ. ಅಂದರೆ ದ್ರೌಪದಿ ಕೂಗಿದ್ಲಲ್ಲ, ಕೃಷ್ಣ ನಾನು ಕಾಪಾಡು ಅಂತ. ಇನ್ನು ದ್ರೌಪದಿಯರಾಗಿ ಇನ್ನೂ ಕೂಗ್ತಾ ಇದ್ದೀರಾ? ಅಂದರೆ ಇಲ್ಲಿ ಕೂಗುವಂಥ ಪುರುಷಾರ್ಥ ಇರಬಾರ್ದು. ಬಾಬಾ ಎಲ್ಲ ಖಜಾನೆಗಳು ಕೊಟ್ಟಾರೆ, ಜ್ಞಾನ ಕೊಟ್ಟಾರೆ. ಅದು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ವಿಚಾರ ಸಾಗರದ ಮಂಥನ ಮಾಡಿ ನಮ್ಮ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕೆ ಬಾಬಾ ಒಂದು ಸೆಕೆಂಡ್ ನಮ್ಮನ್ನು ಪಾರು ಮಾಡ್ಬೋದಲ್ಲ, ಯಾಕೆ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ? ಅಂದರೆ ಈಗಂತೂ ಬಾಬಾ ಸಂಗಮ ಯುಗದ ಜೊತೆಗಿರ್ತಾರೆ, ಒಂದು ಸೆಕೆಂಡ್ನ ಮಾಡಿಕೊಟ್ಬಿಡ್ತಾರೆ. ಬಟ್ ದ್ವಾಪರದಿಂದ ನಮಗೆ ಯಾರು ಇರ್ತಾರೆ? ಬಾಬಾ ಪರಂಧಾಮದಾಗ ಇರ್ತಾರೆ. ಇವಾಗ ನಮ್ಗೆ ಏನೇ ಸಮಸ್ಯೆಗಳು ಬಂದಾಗ ಅಲ್ಲಿ ಪಾರು ಮಾಡ್ಕೊಳ್ಳೋದು ನಮಗೆ ಸಂಸ್ಕಾರ ಆದರೆ, ಅದೇ ಸಂಸ್ಕಾರದಿಂದ ಮತ್ತೆ ನಾವು 4500 ವರ್ಷದ ತನಕನೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಒಂದು ಭಕ್ತಿಯಲ್ಲಿ ಒಂದು ಇಂಡೈರೆಕ್ಟ್ ಕನೆಕ್ಷನ್ನೇ ಇರಲಿ, ಒಂದು ಭಕ್ತಿ ಮಾಡ್ತಾ ಆ ತಂದೆನ ನೆನಪು ಮಾಡ್ತಾನೆ ಏನು ಬಚಾವಾಗ್ತಿರ್ತೀವಿ, ಪಾರಾಗ್ತಿರ್ತೀವಿ. 4500 ವರ್ಷ ಸುಖವಾಗಿರ್ತೀವಿ. ಅದು ಬರಲಿ ಅನ್ನೋದ್ರ ಸಲುವಾಗಿ ಬಾಬಾ ನಿಮ್ಮ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ಅಧಿಕಾರಿ ಆದಿರಲ್ಲವೇ? ಮೊರೆ ಇಡುವ ಸಮಯ ಸಮಾಪ್ತಿ ಆಯಿತು. ಬಾಬಾ ಕೇಳ್ತಾರ, ಎಲ್ಲಿವರೆಗೆ ಬಂದತ್ತೆ ನಮ್ಮ ಸ್ಥಿತಿ ಚೆಕ್ ಮಾಡ್ಕೋಬೇಕು. ಸಂಗಮಯುಗ ಪ್ರಾಪ್ತಿಯ ಸಮಯವಾಗಿದೆಯೋ ಅಥವಾ ಮೊರೆ ಇಡುವ ಸಮಯವಾಗಿದೆಯೋ? ಸಹಜ ಪುರುಷಾರ್ಥಿ ಅರ್ಥಾತ್ ಎಲ್ಲವನ್ನು ಪಾರು ಮಾಡಿ ಸರ್ವ ಸಹಜ ಪ್ರಾಪ್ತಿ ಮಾಡಿಕೊಳ್ಳುವವರು. ಸಹಜ ಪುರುಷಾರ್ಥಿ ಸದಾ ವರ್ತಮಾನ ಮತ್ತು ಭವಿಷ್ಯ ಪ್ರಾರಬ್ಧ ಪಡೆಯುವ ಅನುಭವಿಯಾಗಿರುವಿರಿ. ಸ್ಥೂಲ ಕಣ್ಣುಗಳಿಂದ ಸ್ಥೂಲ ವಸ್ತು ಸ್ಪಷ್ಟವಾಗಿ ಕಾಣುವಂತೆ ಪ್ರಾರಬ್ಧವು ಸದಾ ಸ್ಪಷ್ಟವಾಗಿ ಕಂಡುಬರುವುದು. ಪ್ರಾರಬ್ಧವು ಅಂದರೆ ಏನೇ ಒಂದು ಆರೋಗ್ಯ ದೇಹದಲ್ಲಿ ಕಾಯಿಲೆಯ ಸಮಸ್ಯೆ ಇರ್ಬೋದು, ಮನೆ ಸಂಬಂಧ ಸಂಪರ್ಕಗಳಲ್ಲಿ ಏನಾದರೂ ತೊಂದರೆ ಇರ್ಬೋದು, ಎಲ್ಲವುದು ನಾವು ಪಾರು ಮಾಡ್ಕೊಂಡಾಗ ಅಲ್ಲಿ ಖುಷಿಯ ಅನುಭವ ಆಗ್ತದೆ. ನಾವು ತಂದೆನ ಪಡೆದು ಎಂಥ ಅದೃಷ್ಟ ನಕ್ಷತ್ರಗಳು ನಾವು ಎಲ್ಲ. ಕಲಿಯುಗದವರು ತ್ರಾಯ್ ಅಂತ ಇದ್ದಾರೆ. ನಾವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀವಿ. ಈ ಅನುಭವ ಪ್ರಾರಬ್ಧ ಸ್ಪಷ್ಟವಾಗಿ ಕಾಣ್ತದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಅದೇ ರೀತಿ ಬುದ್ಧಿಯ ಅನುಭವದ ನೇತ್ರದಿಂದ ಅರ್ಥಾತ್ ಸಹಜ ಮೂರನೇ ದಿವ್ಯ ನೇತ್ರದಿಂದ ಪ್ರಾರಬ್ಧವು ಕಂಡುಬರುವುದು. ಸಹಜ ಪುರುಷಾರ್ಥಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಕ್ಕಿಂತಲೂ ಹೆಚ್ಚು ಸಂಪಾದನೆಯ ಅನುಭವವನ್ನು ಮಾಡುವರು. ಸ್ವಯಂನನ್ನು ಸದಾ ಸಂಗಮಯುಗದ ಸರ್ವ ಖಜಾನೆಗಳಿಂದ ಭರ್ಪೂರ್ ಆತ್ಮ ಎಂದು ಅನುಭವ ಮಾಡುವರು. ಯಾವುದೇ ಶಕ್ತಿಯಿಂದ, ಯಾವುದೇ ಗುಣದ ಖಜಾನೆಯಿಂದ, ಜ್ಞಾನದ ಯಾವುದೇ ಪಾಯಿಂಟ್ನ ಖಜಾನೆಯಿಂದ, ಖುಷಿಯಿಂದ, ನಶೆಯಿಂದ ಎಂದೂ ಖಾಲಿಯಾಗುವುದಿಲ್ಲ. ಸಹಜ ಪುರುಷಾರ್ಥಿ ಅಂದ್ರೇನು? ಈಜಿಯಾಗಿ ಯೋಗ ಹಿಡಿತಾ ಇರಬೇಕು, ಕಷ್ಟ ಇರಬಾರ್ದು. ಆತ್ಮಿಕ ಸ್ಥಿತಿಯಲ್ಲಿ ಒಂದು ಸೆಕೆಂಡ್ನಲ್ಲಿ ಪರಂಧಾಮಕ್ಕೆ ಹಾರ್ತಾ ಇರಬೇಕು. ಕರ್ಮ ಮಾಡ್ತಾ ಇದ್ರು ಬುದ್ಧಿ ಪರಂಧಾಮದಾಗಿರಬೇಕು. ಆತ್ಮರೂಪದಿಂದನೇ ಧ್ಯಾನ ಮಾಡ್ತಾ ಇರಬೇಕು. ಅದು ಅಷ್ಟು ಶಕ್ತಿ ಇರಬೇಕು ಅಂದರೆ ಸಹಜವಾಗಿ ಆಗ್ತಾ ಇರಬೇಕು. ಆಗ ಚೆನ್ನಾಗಿ ಏಕರಸದ ನೆನಪು ಮಾಡ್ತಾ ಇದ್ದಾಗ ಸರ್ವ ಖಜಾನೆಗಳಿಂದ ಭರ್ಪೂರಾಗಿರ್ತೀವಿ. ಯಾವಾಗಲೂ ಖುಷಿಯಾಗಿರ್ತೀವಿ, ಖಾಲಿಯಾಗಿರಲ್ಲ ಅಂತ ಹೇಳ್ತಾರೆ ಬಾಬಾ. ಖಾಲಿಯಾಗುವುದು ಬೀಳುವ ಸಾಧನವಾಗಿದೆ. ಅಂದರೆ ನಮ್ಮಲ್ಲಿ ಖಜಾನೆಗಳು ಕಮ್ಮಿ ಇದ್ದಾವೆ ಅಂದರೆ ಅಲ್ಲಿ ಮಾಯನೇ ಹೆಚ್ಚಿರ್ತತೆ, ಬೀಳಿಸ್ಬಿಡ್ತದೆ ನಮ್ಮನ್ನು. ತಗ್ಗು ಆಗುತ್ತದೆ ಅಲ್ಲವೇ? ಆಗ ತಗ್ಗಿನಲ್ಲಿ ಬೀಳುತ್ತೀರಿ. ಸ್ವಲ್ಪ ಉಳುಕಿದರೂ ನೋವಾಗುವುದಲ್ಲವೇ?
ಹಾಗೆಯೇ ಇಲ್ಲಿಯೂ ಸಹ ಬುದ್ಧಿಗೆ ಉಳುಕು ಆಗುತ್ತದೆ, ಸಂಕಲ್ಪ ಸೊಟ್ಟಗಾಗುತ್ತವೆ. ಶಕ್ತಿಶಾಲಿ ಮಾಲಾಮಾಲ್ನ ಬದಲು ದುರ್ಬಲ ಮತ್ತು ಖಾಲಿಯಾಗುತ್ತೀರಿ. ನಿಮ್ಮ ಹತ್ರ ಖಜಾನೆ ಇಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದರು ಬಾಬಾ. ಸಂಕಲ್ಪ, ವೇಸ್ಟ್ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ಬಂತು ಅಂದರೆ ದುರ್ಬಲ, ಖಾಲಿಯಾಗಿ ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಹಾಗಾದರೆ ಸಂಕಲ್ಪಕ್ಕೆ ಉಳುಕು ಬಂದಿತ್ತಲ್ಲವೇ, ಹೀಗೇಕೆ ಮಾಡುತ್ತೀರಿ? ಆಮೇಲೆ ದಾರಿ ಸೊಟ್ಟಗಾಗಿದೆ ಎಂದು ಹೇಳುತ್ತೀರಿ. ತಾವು ಸೊಟ್ಟಗಿಲ್ಲವೇ? ಸೊಟ್ಟ ರಸ್ತೆಯನ್ನು ಸೀದಾ ಮಾಡಿರುವಿರಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ, ತಾವು ಶಕ್ತಿ ಅವತಾರ ಏಕೆ ಆಗಿರುವಿರಿ? ಸೊಟ್ಟಗಿರುವುದನ್ನು ಸೀದಾ ಮಾಡಲು ಗುತ್ತಿಗೆ ಹಿಡಿದಿರುವಿರಲ್ಲವೇ? ಈ ಹಾಲ್ ಸೊಟ್ಟಗಿದ್ದದ್ದನ್ನು ಸೀದಾ ಮಾಡಿದಾಗ ಆರಾಮಾಗಿ ಕುಳಿತುಕೊಂಡಿರಿ. ಬಾಬಾ ಏನು ಹೇಳ್ತಾರೆ, ಹಿಂಗೈತೆ ಪ್ರಾಬ್ಲಮ್, ಹಂಗೈತೆ ಬಾಬಾ ಅಂತ ಹೇಳೋದಲ್ಲ. ಅಲ್ಲಿ ಹೆಂಗೆ ಇರಲಿ, ಎಂಥ ಸಂಸ್ಕಾರದವರೇ ಇರಲಿ, ಮತ್ತು ನಾವು ಕಲಿಯುಗದಾಗ ಕೊಕ್ಕರುಗಳ ಮಧ್ಯೆನೇ ಅದೀವಿ. ಆದರೆ ಸೊಟ್ಟ ಇರೋದನ್ನು ನೆಟ್ಟಗೆ ಮಾಡ್ಕೊಳ್ಳೋದು ನಮ್ಮ ಪುರುಷಾರ್ಥ. ಬಾಬಾ ನಮ್ಗೆ ಯಾಕೆ ಪಾಲನೆ ಕೊಡ್ತಾ ಇದ್ದಾರೆ? ಶಕ್ತಿ, ಜ್ಞಾನ ಎಲ್ಲ ಯಾಕೆ ತುಂಬ್ತಾ ಇದ್ದಾರೆ? ಸರಿ ಇಲ್ಲದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಬಾಬಾ ಏನಂತಾರೆ, ಕಾಂಟ್ರಾಕ್ಟು ತಗೊಂಡಿದ್ದೀರಲ್ಲ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸೊಟ್ಟಗಿದೆ ಉಳುಕು ಬರುವುದೆಂದು ಯೋಚಿಸಿದ್ದಾನೆ ಕಾಂಟ್ರಾಕ್ಟರನ್ನು ಕೇಳಿ, ಸೀದಾ ಮಾಡಿದನೋ ಅಥವಾ ಸೊಟ್ಟಗಿರುವುದನ್ನೇ ಯೋಚಿಸುತ್ತಿದ್ದನೋ? ಅಂದರೆ ಡೈಮಂಡ್ ಹಾಲಾಗ ಕುಂತಿದ್ರಲ್ಲ ಬಾಬಾ ಬಾಪ್ತಾದ ಹೇಳಕ್ಕ, ಅದನ್ನೇ ಬಾಪ್ತಾದ ಹೇಳ್ತಾ ಇದ್ದಾರೆ. ಕೆಲವೆಡೆ ಕಲ್ಲನ್ನು ಆರಿಸಿದರು, ಕೆಲವೆಡೆ ಕಲ್ಲನ್ನು ಇಟ್ಟರು, ಪರಿಶ್ರಮ ಮಾಡಿದರಲ್ಲವೇ? ಹಾಗಾದರೆ ತಮ್ಮೆಲ್ಲರಿಗೂ ಸ್ವರ್ಗ ಮಾಡುವ ಗುತ್ತಿಗೆ ಕಾಂಟ್ರಾಕ್ಟ್ ಇದೆಯಲ್ಲವೇ? ಸೊಟ್ಟ ಇದ್ದದ್ದನ್ನು ಸೀದಾ ಮಾಡುವ ಗುತ್ತಿಗೆ ಇದೆಯಲ್ಲವೇ? ಇಂಥ ಗುತ್ತಿಗೆ ತೆಗೆದುಕೊಳ್ಳುವವರು ಸಹ ರಸ್ತೆ ಸೊಟ್ಟದ್ದು ಎಂದು ಹೇಳಬಾರದು. ಅನಿರೀಕ್ಷಿತವಾಗಿ ಬೀಳುವುದು ಸಹ ಎಚ್ಚರಿಕೆಯ ಕೊರತೆಯಾಗಿದೆ. ಅಂದರೆ ಸ್ವಲ್ಪ ನೀವು ವಿಘ್ನಕ್ಕೆ ವಶ ಆದರೆ ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮಗೆ ಅಟೆನ್ಷನ್ ಕಡಿಮೆ ಐತೆ ಅಂತ ಹೇಳ್ತಾರೆ ಬಾಬಾ. ಸಾಕಾರ ರೂಪದಲ್ಲಿ ನೆನಪಿದೆಯಲ್ಲವೇ? ಯಾರಾದರೂ ಬಿದ್ದರೆ ಏನು ಮಾಡುತ್ತಿದ್ದರು? ಅವರಿಗೆ ಪ್ರಸಾದ ಕೊಡುತ್ತಿರಲಿಲ್ಲ. ಏಕೆ? ಮುಂದಕ್ಕೆ ಸದಾ ಎಚ್ಚರಿಕೆ ಇಟ್ಟುಕೊಳ್ಳಲು. ಪ್ರಸಾದ ಕೊಡುವುದು ದೊಡ್ಡ ಮಾತೇನಲ್ಲ. ಪ್ರಸಾದ ಇರುವುದೇ ಮಕ್ಕಳಿಗಾಗಿ, ಆದರೆ ಇದು ಸಹ ಸ್ನೇಹವಾಗಿದೆ. ಪ್ರಸಾದ ಕೊಡುವುದು ಸ್ನೇಹವಾಗಿದೆ, ಕೊಡದೇ ಇರುವುದು ಸಹ ಸ್ನೇಹವಾಗಿದೆ. ಹಾಗಾದರೆ ಏನು ಯೋಚಿಸಿದ್ದೀರಿ? ಬಾಬಾ ಏನು ಹೇಳಿದರು ಅಂದರೆ, ಆವಾಗ ಸಾಕಾರ ಬ್ರಹ್ಮ ತಂದೆ ಇದ್ದಾಗ, ಸಾಕಾರ ಪಾಲನೆ ನಡೆಯುವಾಗ ಮಕ್ಕಳು ಏನನ್ನ ಸ್ವಲ್ಪ ತಪ್ಪು ಮಾಡಿದ್ರಂದ್ರೆ ಅವ್ರಿಗೆ ಟೋಲಿ ಕೊಡ್ತಾ ಇರಲಿಲ್ಲ. ಆ ಕೊಡಲಾರದ್ದು ಕೂಡ ಸ್ನೇಹ ಅಂತ ಹೇಳಿದರು. ಅಂದರೆ ಏನು, ಇವಾಗ ತಂದೆ ತಾಯಿ ಮಕ್ಕಳು ಏನನ್ನು ತಪ್ಪು ಮಾಡಿದ್ರೆ ಒಂದು ಏಟು ಹಾಕ್ತಾರಲ್ಲ, ಅಂದರೆ ಏಟು ಹಾಕಿದ್ರೆ ಅವ್ರು ವೈರಿಗಳ ಅಲ್ಲ. ಆ ಮಕ್ಕಳು ತಪ್ಪಾದಾಗ ನೋವಾಗೋದು ತಂದೆ ತಾಯಿಗೆ. ಮತ್ತು ಈ ಥರ ತಪ್ಪು ಮಾಡಿ ನಮ್ಮ ಮಕ್ಕಳು ಮತ್ತೆ ಕೆಟ್ಟವ್ರು ಆಗಬಾರ್ದು, ಒಳ್ಳೆಯವರಾಗಬೇಕು ಅನ್ನೋ ಒಂದು ಶುದ್ಧ ಭಾವನೆಯಿಂದ ಅವರಲ್ಲಿ ಶಿಕ್ಷೆ ಕೊಟ್ಟರು. ಹೌದಾ? ಅಲ್ಲಿ ಏನಿದೆ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ತರುವ ಶುಭ ಭಾವನೆ ಇದೆ ಅಂದರೆ ಅದು ಸ್ನೇಹನೇ ಆಯ್ತಲ್ಲ. ಅದೇ ರೀತಿ ಇಲ್ಲಿ ಟೋಲಿ ಕೊಟ್ಟಿಲ್ಲ ಅಂದರೆ ಅದು ಕೂಡ ಸ್ನೇಹನೇ ಅಂತ ಹೇಳ್ತಾರೆ. ಅಂದರೆ ಅವ್ರನ್ನ ಶುಭ ಭಾವನೆ, ಸರಿ ಮಾರ್ಗದಲ್ಲಿ ತರುವ ಒಂದು ಭಾವನೆ ಅದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಹಾಗಾದರೆ ಏನು ಯೋಚಿಸಿದಿರಿ? ಅನಿರೀಕ್ಷಿತವಾಗಿ ಬೀಳುತ್ತೀರಾ ಅಥವಾ ರಸ್ತೆ ಸೊಟ್ಟಗಾಗಿದೆ ಎಂದು ಹೇಳುವಿರಾ? ಈಗ ಈ ಪುರುಷಾರ್ಥದ ಮಾರ್ಗದಲ್ಲಿ ಅಷ್ಟೊಂದು ಗದ್ದಲವಿಲ್ಲವಷ್ಟೇ. ಇನ್ನೂ 9 ಲಕ್ಷ ಪ್ರಜೆಗಳು ಸಹ ಆಗಿಲ್ಲ. ಈಗ 1 ಲಕ್ಷದಲ್ಲಿಯೇ ಖುಷಿ ಪಡುತ್ತಿರುವಿರಿ. ಅಂದರೆ ಇದು 80ನೇ ಇಸ್ವಿ, 83ನೇ ಇಸ್ವಿ ನುಡಿಸಿದ ಮುರಳಿ ಅಲ್ಲ. ಇನ್ನು 9 ಲಕ್ಷ ರೆಡಿಯಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. 9 ಲಕ್ಷ ಪ್ರಜೆಗಳು ಯಾರು? ಸತ್ಯಯುಗದ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದಾಗ ಎಷ್ಟು ಮಂದಿ ಪ್ರಜೆಗಳಿರ್ತಾರೆ? 9 ಲಕ್ಷ ಪ್ರಜೆಗಳಿರ್ತಾರೆ. 83ನೇ ಇಸ್ವಿಗೆ ಇನ್ನೂ ರೆಡಿಯಾಗಿಲ್ಲ ಅಂತ ಬಾಬಾ ಹೇಳಿದರು. ಪುರುಷಾರ್ಥದ ಮಾರ್ಗ ಬೇಹದ್ದಿನ ಮಾರ್ಗವಾಗಿದೆ. ಸಹಜ ಪುರುಷಾರ್ಥಿ ಎಂದು ಯಾರಿಗೆ ಹೇಳುತ್ತಾರೆ ಎಂಬುದು ತಿಳಿಯುತ್ತೆ. ಪೆಟ್ಟು ತಿನ್ನುತ್ತಿದೆಯೇ? ಇನ್ನು ಬೇರೆಯವರಿಗೆ ಗೈಡ್, ಮಾರ್ಗದರ್ಶಿಯಾಗಿ ಸಹಜ ರಸ್ತೆಯನ್ನು ಪಾರು ಮಾಡಿಸುವರು. ಬಾಬಾ ಏನು ಹೇಳಿದ್ರು? ಪೆಟ್ಟು ತಿನ್ನದೆಯೇ ಸಹಜ ಪುರುಷಾರ್ಥಿ ಯಾರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪೆಟ್ಟು ತಿನ್ನದೆ ಬೇರೆಯವ್ರಿಗೂ ಕೂಡ ಯಾರು ಮಾರ್ಗ ತೋರಿಸ್ತಾರೋ ಅವರೇ
ಸಹಜ ಪುರುಷಾರ್ಥಿಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಹಜ ಪುರುಷಾರ್ಥಿ ಕೇವಲ ಪ್ರೀತಿಯಲ್ಲಿ ಅಲ್ಲ, ಆದರೆ ಪ್ರೀತಿಯಲ್ಲಿ ಲೀನರಾಗಿರುತ್ತಾರೆ. ಲವಲೀನ ಆತ್ಮ ಸಹಜವಾಗಿ 4 ಕಡೆಯ ವೈಬ್ರೇಷನ್ನಿಂದ, ವಾಯುಮಂಡಲದಿಂದ ದೂರವಿರುತ್ತಾರೆ. ಏನು ಹೇಳಿದರು ಬಾಬಾ? ಲವಲೀನ ಆತ್ಮ 4 ಕಡೆಯ ವೈಬ್ರೇಷನ್ನಿಂದ, ಅಂದರೆ ಮಾತುಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ವಿಧ ವಿಧ ಸಂಸ್ಕಾರದವರು, ಆಮೇಲೆ ಕಲಿಯುಗ ಅಂದಮೇಲೆ ಗಲಾಟೆ ಅದು ಇದು ಇದ್ದೇ ಇರ್ತತೆ. ಆದರೂ ಯಾವ ವೈಬ್ರೇಷನ್ಗೂ ಟಚ್ ಆಗಂಗಿಲ್ಲ. ಅದು ಲವಲೀನ ಇರೋರು ಎಲ್ಲ ಸಂತೆಯಲ್ಲಿದ್ದರೂ ಕೂಡ ಅವ್ರಿಗೆ ಪರಂಧಾಮದಲ್ಲಿ ಬುದ್ಧಿ ಇರ್ತದೆ, ಯಾವುದಕ್ಕೂ ವಶ ಆಗಲ್ಲ. ಏಕೆಂದರೆ ಲೀನವಾಗಿರುವುದು ಅರ್ಥಾತ್ ತಂದೆಯ ಸಮಾನ ಶಕ್ತಿಶಾಲಿ, ಸರ್ವ ಮಾತುಗಳಿಂದ ಸುರಕ್ಷಿತವಾಗಿರುವುದು. ಲೀನವಾಗಿರುವುದು ಅರ್ಥಾತ್ ಸಮಾವೇಶಗೊಂಡಿರುವುದು, ಸಮಾವೇಶಗೊಳ್ಳುವುದು ಅರ್ಥಾತ್ ಸಮಾನರಾಗುವುದು. ಆದ್ದರಿಂದ ಸಮಾನತೆಯ ಅತಿ ದೊಡ್ಡ ಸುರಕ್ಷಿತ ತಿಜೋರಿ ಆಗಿದೆ, ಮಾಯಾ ಪ್ರೂಫ್ ಆಗಿರುವಂಥದ್ದು. ಆದ್ದರಿಂದ ಸಹಜ ಪುರುಷಾರ್ಥ ಏನೆಂದು ತಿಳಿಯುತ್ತೆ? ಸಹಜ ಪುರುಷಾರ್ಥವೆಂದರೆ ಹುಡುಗಾಟಿಕೆ ಇಲ್ಲ. ಕೆಲವರು ಹುಡುಗಾಟಿಕೆಯನ್ನೇ ಸಹಜ ಪುರುಷಾರ್ಥವೆಂದು ತಿಳಿದು ಮಾಡುತ್ತಾರೆ. ಅವರು ಸದಾ ಮಾಲಾಮಾಲ್ ಆಗುವುದಿಲ್ಲ. ಹುಡುಗಾಟಿಕೆಯ ಪುರುಷಾರ್ಥಿಯ ಎಲ್ಲಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ ಒಳಗೆ ಮನಸ್ಸು ತಿನ್ನುತ್ತಿರುವುದು ಮತ್ತು ಹೊರಗೆ ಗೀತೆ ಹಾಡುತ್ತಿರುವರು. ನೋಡ್ರಿ, ಈ ಸಂಗಮ ಯುಗದಾಗ ಯಾರಿಗೆ ದುಃಖ ಇರ್ತತೋ, ಯಾರು ಬಡವರು ಇರ್ತಾರೋ ಅವರೇ ಅದೃಷ್ಟಶಾಲಿಗಳು. ದುಃಖ ಇರೋರಿಗೆ ಅವ್ರ ದುಃಖನೇ ಪುರುಷಾರ್ಥ ಮಾಡಿಸ್ಬಿಡ್ತತೆ. ಕೆಲವ್ರ ಪಾತ್ರ ಹಿಂಗಿರ್ತತೆ ಅಂತ ಹೇಳ್ತಾರೆ ಬಾಬಾ. ಅವರು ನಾವು ನಾನು ಪುರುಷಾರ್ಥ ಮಾಡೋಕ್ಕೆ ಒಲ್ಲೆ ಅಂದರೂ ನಡೆಯಂಗೇ ಇಲ್ಲ. ಯಾಕೆಂದರೆ ಅವ್ರ ಕರ್ಮದ ಲೆಕ್ಕಾಚಾರಗಳು ಅಷ್ಟಿರ್ತಾವ. ಅವ್ರು ಮಾಡಲಿಲ್ಲ ಅಂದರೆ ಮತ್ತೆ ಆ ನೋವು ಪೆಟ್ಟಿಗೆ ವಶ ಆಗ್ಲಾರ್ದೇ ಅವ್ರು ಮಾಡ್ತಾನೆ ಇರಬೇಕು ಕಷ್ಟಪಟ್ಟು. ಕೆಲವ್ರ ಪಾತ್ರ ಹಂಗಿರ್ತತೆ. ಹಂಗಿದ್ದವ್ರು ಆ ಪಾತ್ರ ಇದ್ದವ್ರು ಅದೃಷ್ಟ ನಕ್ಷತ್ರಗಳಲ್ಲ. ಯಾಕೆಂದರೆ ಚಂದ ಪುರುಷಾರ್ಥ ಆಗ್ತೈತೆ. ತಂದೆಯ ಪ್ರೀತಿಯ ಅನುಭವ, ತಂದೆನೆಲ್ಲ ಅನುಭವ ಮಾಡ್ಬೋದು. ಸಹಯೋಗ, ಆಮೇಲೆ ಇದು ಸ್ನೇಹ, ಪ್ರೀತಿ ಎಲ್ಲ ಅನುಭವದ ಆ ರಸನ ಅನುಭವ ಮಾಡ್ಬೋದು. ಕೆಲವರಿಗೆ ಬಹಳ ದುಃಖ ಇರಲ್ಲ. ಅವ್ರೇನಂದರೆ ಇಲ್ಲಪ್ಪ ನಾವು ಸಹಜ ಪುರುಷಾರ್ಥಿ, ನಾವು ಹಠಯೋಗಿಗಳಲ್ಲ, ಏನೋ ತಮ್ಮ ಮನಮಟ್ಟು ತಮಗೆ ತಿಳಿದಂತೆ ತಾವು ಮಾತಾಡ್ತಿರ್ತಾರೆ. ಅದಕ್ಕೆ ಬಾಬಾ ಹೇಳಿದ್ರಲ್ಲ, ಅವ್ರು ಹೆಂಗಿರ್ತಾರೆ, ಒಳಗೆ ಮನಸ್ಸು ತಿಂತಿರ್ತತೆ, ಹೊರಗಡೆ ಮಹಿಮೆಯ ಗೀತೆ ಆಡ್ತಾ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಮತ್ತು ಸಹಜ ಪುರುಷಾರ್ಥಿ ಸದಾ ಎಲ್ಲ ಸಮಯದಲ್ಲಿ ತಂದೆಯ ಜೊತೆ ಅನುಭವ ಮಾಡುವರು. ಹೀಗೆ ಸಹಜ ಪುರುಷಾರ್ಥಿಯಾಗಿರುವಿರಾ? ಸಹಜ ಪುರುಷಾರ್ಥಿ ಸದಾ ಸಹಜ ಯೋಗಿ ಜೀವನದ ಅನುಭವ ಮಾಡುವರು. ಹಾಗಾದರೆ ಯಾವುದು ಪಸಂದಾಗಿದೆ, ಸಹಜ ಪುರುಷಾರ್ಥವೋ ಅಥವಾ ಕಠಿಣವಾದದ್ದು? ಬಾಬಾ ಏನಂತಾರೆ, ನಾವು ಚೆನ್ನಾಗಿ ಸಹಜ ಪುರುಷಾರ್ಥ ಮಾಡಿಬಿಟ್ರೆ ನಮ್ಮ ಎಲ್ಲ ಕರ್ಮಗಳು ಭಸ್ಮ ಆಗಿರ್ತವೆ. ಈ ಸಂಸಾರದ ಜೀವನದಲ್ಲಿ ನಮಗೆ ಯಾವುದೇ ತೊಂದರೆನೇ ಇರೋದಿಲ್ಲ. ತನ್ನ ಪಾಡಿಗೆ ತಾನು ನಡೀತಾ ಇರ್ತತೆ. ಯಾವ ಆಕರ್ಷಣೆ ಇರಲ್ಲ, ಬಂಧನ ಇರಲ್ಲ. ಹೌದಾ? ಈ ಸಂಸಾರ ಅಂತೂ ಕಷ್ಟ ಬೀಳದ ಸಂಸಾರ ಆಗಲ್ಲ. ನಮ್ಮ ಸಮಸ್ಯೆಗಳಿರ್ಬೋದು, ಅಲ್ಲಿ ಸಂಬಂಧಗಳು, ಮಕ್ಕಳು ಮತ್ತು ಮಾತೆಯರಿಗೆ ಆ ಮಕ್ಕಳದ್ದು ಸಮಸ್ಯೆ ಬಂದಾಗ ಅದು ಇರುತ್ತೆ. ಕರ್ಮದ ಲೆಕ್ಕಾಚಾರ ಅಂತಾದರೂ ಅನ್ಬೋದು. ಅಲ್ಲಿ ಅದು ಆ ಮಕ್ಕಳಿಗೆ ತೊಂದರೆ ಆಯಿತು ಅಂದರೆ ಬಹಳ ನೋವಿನಲ್ಲಿ ಬರ್ತೀವಿ. ಆದರೆ ಇಲ್ಲಿ ಆ ಕರ್ಮ ಸುಟ್ಟಾಗ ಆ ಕರ್ಮಾತೀತ ಆಗ್ತೀವಿ. ಒಟ್ಟು ಬಾಬಾ ಹೇಳಿರಲ್ಲ, ನಾ ಬಂದಿರೋದೇ ನಿಮ್ಮದೆಲ್ಲ ಸರಿ ಮಾಡೋಕ್ಕೆ, ನಿಮ್ಮ ಭಾರನ ಹೊರಕ್ಕೆ ಅಂತ ಬಾಬಾ ಹೇಳ್ಯಾರಲ್ಲ. ಬಾಬಾ ಸರಿ ಮಾಡಿಕೊಡ್ತಾರೆ. ಆದರೆ ಯಾವಾಗ ಸರಿ ಮಾಡ್ತಾರೆ? ನಾವೊಂದು ಟಿ ವಿ ನೋಡ್ಕೊತ ಕುಂತ್ರೆ ಎಲ್ಲ ಸರಿ ಮಾಡಿಕೊಡ್ತಾರ? ಎಷ್ಟೆಷ್ಟು ಬಾಬನ ನಾವು ನೋಡ್ತೀವೋ ಅಷ್ಟೆಷ್ಟು ಬಾಬನ ದೃಷ್ಟಿ ನಮ್ಮ ಮೇಲೆ ಇರ್ತತೆ. ಬರೀ ಯೋಗ ಅಲ್ಲ, ಸೇವೆ. ಎಷ್ಟೆಷ್ಟು ನಾವು ಬಾಬನ ಯಜ್ಞದಲ್ಲಿ ಬಾಬಾಗೆ ಸಹಯೋಗ ಕೊಡ್ತೀವೋ, ಎಷ್ಟೆಷ್ಟು ಬಾಬನ ಸೇವೆ ಮಾಡ್ತೀವೋ ಅಷ್ಟೆಷ್ಟು ಬಾಬಾ ನಮ್ಮದೆಲ್ಲದನ್ನು ತಾವೇ ನೋಡ್ಕೊಂಡಿರ್ತಾರೆ. ಅದಕ್ಕೆ ಈ ಸಂಸಾರದಲ್ಲಿ ಕಷ್ಟ ಬೀಳೋ ಬದಲು ಸ್ವಲ್ಪ ಬಾಬನ ಯಜ್ಞದಲ್ಲಿ ಕಷ್ಟ ಬಿದ್ದುಬಿಟ್ಟಿವಿ ಅಂದರೆ ಎಲ್ಲದೂ ಪಡಿತೀವಿ. ಹೌದಾ? ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ,
ಕಠಿಣವಾದದ್ದು ಮಾಡ್ತೀರಾ ಏನು ಸಹಜವಾಗಿ ಖುಷಿಯಾಗಿರ್ತೀರಾ? ಸಹಜ ಪುರುಷಾರ್ಥ ಪಸಂದ್ ಆಗಿದೆಯಲ್ಲವೇ ಅಂತ ಕೇಳ್ತಾ ಇದ್ದಾರೆ. ದಿಲ್ ಪಸಂದ್ ವಸ್ತುವನ್ನು ತಂದೆ ಕೊಡುವಾಗ ಏಕೆ ತೆಗೆದುಕೊಳ್ಳುವುದಿಲ್ಲ? ಬಾಬಾ, ಮಕ್ಕಳೇ ಖುಷಿಯಾಗಿರ್ರಿ, 2,500 ವರ್ಷ ನೋವು ಉಂಡುಬಿಟ್ಟಿರಿ, ಈಗ ಖುಷಿಯಾಗಿರ್ರಿ ಅಂತ ಬಾಬಾ ಉಯ್ಯಾಲೆ ಕಟ್ಟಿದ್ದಾರೆ. ಕೆಲವು ಮಕ್ಕಳು ಆ ಉಯ್ಯಾಲೆಗೂ ಕುಂತು ಕೂಡಕ್ಕೂ ಬುದ್ಧಿ ಇಲ್ಲದಂಥ ಮಕ್ಕಳು ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಯಸದಿದ್ದರೂ ಆಗುತ್ತದೆ. ಈ ಶಬ್ದವು ಮಾಸ್ಟರ್ ಸರ್ವಶಕ್ತಿವಂತನ ಶಬ್ದಗಳಲ್ಲ. ಬಯಸುವುದು ಒಂದು, ಕರ್ಮ ಇನ್ನೊಂದು. ಇದ್ದರೆ ಅವರನ್ನು ಶಿವಶಕ್ತಿ ಎನ್ನುವರೇ? ಎಲ್ಲರಿಗೆ ಸತ್ಯಕ್ಕೆ ಹೋಗ್ತೀವಿ, ಯಾರ್ಯಾರು ಹೋಗ್ತೀರಂದ್ರೆ ಎಲ್ಲರೂ ಕೈ ಎತ್ತಿರ್ತಾರೆ. ಬಯಸುವುದು ಒಂದು ಅಂದರೆ ಲಕ್ಷಣ ಒಂದೇ ಇರಬೇಕಲ್ಲ, ಅದಕ್ಕೆ ತಕ್ಕಂಗೆ ಪುರುಷಾರ್ಥ ಇರಬೇಕಲ್ಲ. ನಾನು MD ಓದ್ತೀನಿ, 8 ಗಂಟೆವರೆಗೆ ಮಕ್ಕಂತೀನಿ ಅಂದರೆ MD ಓದೋಕ್ಕಾಗ್ತೈತಾ? ಅಲ್ಲಿ ಸತ್ಯಯುಗದ ಬರಬೇಕು, ಸಂಪೂರ್ಣ ಸುಖ ಪಡಿಬೇಕು ಅನ್ನೋದು ಲಕ್ಷ್ಯ ಇದ್ದರೆ ಅದಕ್ಕೆಷ್ಟು ಪುರುಷಾರ್ಥ ಮಾಡಬೇಕು ನಾವು? ಬಯಸುವುದು ಮಾಡೋದು ಒಂದೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಶಿವಶಕ್ತಿಯ ಅರ್ಥಾತ್ ಅಧಿಕಾರಿ, ಅಧೀನರಲ್ಲ, ಮಾಯೆಗೆ ಅಧೀನರಾಗೋದಲ್ಲ. ಹಾಗಾದರೆ ಈ ಮಾತುಗಳು ಬ್ರಾಹ್ಮಣ ಭಾಷೆಯಲ್ಲವಷ್ಟೇ. ತಮ್ಮ ಬ್ರಾಹ್ಮಣ ಭಾಷೆಯನ್ನು ತಿಳಿದಿರುವಿರಲ್ಲವೇ? ಏನು ಪಡಬೇಕಾಗಿತ್ತು ನಾ ಪಡೆದ್ಬಿಟ್ಟೆ ಅನ್ನೋ ಭಾಷೆ ಇರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂಗಮ ಯುಗದ ಅರ್ಥಾತ್ ಸಹಜ ಪ್ರಾಪ್ತಿಯ ಬಹಳ ಸಮಯ ಕಳೆದು ಹೋಯಿತು. ಈಗ ಇನ್ನೂ ಸ್ವಲ್ಪ ಸಮಯ ಉಳಿದಿದೆ. ಇದರಲ್ಲಿಯೂ ಸಮಯದ ವರದಾನ, ತಂದೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ವಯಂನನ್ನು ಸಹಜ ಪುರುಷಾರ್ಥಿ ಮಾಡಿಕೊಳ್ಳಬೇಕು. ಸಮಯದ ವರದಾನ ಏನು? 1 ನಿಮಿಷ ಧ್ಯಾನ ಮಾಡಿದರೆ 1 ವರ್ಷ ಸುಖ. ತಂದೆಯ ವರದಾನ ಏನು? ನೀವು 1 ಹೆಜ್ಜೆ ಸಾಹಸ ಇಟ್ಟರೆ ನಾನು 1000 ಹೆಜ್ಜೆ ಶಕ್ತಿ ಕೊಟ್ಟು ನಿಮ್ಮನ್ನು ಮೇಲೆಳ್ಕೊಂತೀನಿ ಅಂತ ಹೇಳ್ಯಾರ ಬಾಬಾ. ಇವೆಲ್ಲ ವರದಾನನ ಪ್ರಾಪ್ತಿ ಮಾಡಿಕೊಂಡು ಸಹಜ ಪುರುಷಾರ್ಥಿಗಳಾಗ್ರಿ ಅಂತಾರೆ ಬಾಬಾ. ಕಠಿಣವಾದದ್ದನ್ನು ಸಹಜ ಮಾಡುವವರು ಎಂಬುದು ಬ್ರಾಹ್ಮಣರ ಪರಿಭಾಷೆಯಾಗಿದೆ. ಬ್ರಾಹ್ಮಣರ ಧರ್ಮ, ಕರ್ಮ ಎಲ್ಲವೂ ಇದೇ ಆಗಿದೆ. ಆದ್ದರಿಂದ ಜನ್ಮದ ಕರ್ಮದ ಬ್ರಾಹ್ಮಣ ಆತ್ಮಗಳು ಅರ್ಥಾತ್ ಸಹಜ ಯೋಗಿ, ಸಹಜ ಪುರುಷಾರ್ಥಿ. ಈಗ ಇಲ್ಲಿಂದ ಏನಾಗಿ ಹೋಗಿವಿರಿ? ಮಧುಬನಕ್ಕೆ ಪರಿವರ್ತನೆಯ ಭೂಮಿ ಎನ್ನುತ್ತೀರಲ್ಲವೇ? ಕಠಿಣ ಎಂಬ ಶಬ್ದವನ್ನು ಈ ತಪೋ ಭೂಮಿಯಲ್ಲಿ ಭಸ್ಮ ಮಾಡಿ ಹೋಗಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮಧುಬನ ಅಂದರೆ ನೋಡ್ರಿ, ಆದಷ್ಟು ನಾವು ಹೋಗ್ತಾ ಇರಬೇಕು ಮಧುಬನಕ್ಕೆ. ಅದು ವರದಾನ ಭೂಮಿ. ಅಲ್ಲಿ ಬಾಬಾ ನೋಡ್ರಿ, ಎಲ್ಲರೂ ದಾದಿ ದೀದಿಯರು ಎಲ್ಲ ಮಹಾರಥಿಗಳು ಅಲ್ಲಿ ತಪಸ್ಸು ಮಾಡಿ ಮನಸ ಸೇವೆ ಮೂಲಕ ಅಲ್ಲಿ ಶಕ್ತಿ ತುಂಬ್ತಿರ್ತಾರೆ. ಆಮೇಲೆ ಅವರು ಆಶೀರ್ವಾದ ನೀಡ್ತಾ ಇರ್ತಾರೆ. ಎಲ್ಲರೂ ಮಹಾರಥಿಗಳಾಗಲಿ, ಶ್ರೇಷ್ಠ ಪದವಿ ಪಡೀಲಿ, ಅವರು ಸಂಕಲ್ಪ ಸಿದ್ಧಿ ಇರ್ತತ್ತಲ್ಲ, ಅವರು ಹೇಳಿದಂತೆ ಅಲ್ಲಿ ನಮಗೆ ಆ ಮಹಾರಥಿಗಳ ವರದಾನ, ಬಾಪ್ದಾದವರ ವರದಾನ, ದಾದಿ ದೀದಿಯರ ವರದಾನ, ಅದು ತಪೋಭೂಮಿ. ಅಲ್ಲಿ ಹೋಗಿ ನಾವು ವರದಾನಗಳನ್ನು ತುಂಬಿಕೊಂಬರ್ಬೇಕು. ಹೇಗೆ ಲಿಫ್ಟ್ ಪಾಂಟಿನಿ 4 ಅಂತಸ್ತು ಪಾಂಟಿನಿಗೆ ಏರಿ ಹೋಗೋದು ಹೆಂಗಿರ್ತತೆ, ಲಿಫ್ಟ್ನಾಗ ಹೋಗೋದು ಹೆಂಗಿರುತ್ತೆ? ನಾವು 1 ಸಲ ನೋಡೀವಿ, 2 ಸಲ ನೋಡೀವಿ, ನೋಡೋಂಥದ್ದಲ್ಲ ಅದು ಮಧುಬನ, ಪಡೆಯುವಂಥದ್ದು. ನಾವು ಆದಷ್ಟು ಹೋಗಬೇಕು, ವರದಾನ ತುಂಬ್ಕೋಬೇಕು, ವರದಾನ ತಗೊಂಡು ಬರಬೇಕು, ಸಹಜ ಆಗಬೇಕು. ಅಲ್ಲಿಗೆ ಹೋಗಿ ಬಂದು ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಮಧುಬನದಿಂದ ಸಹಜ ಪುರುಷಾರ್ಥದ ವರದಾನವನ್ನು ತೆಗೆದುಕೊಂಡು ಹೋಗಿ ಪರಿವರ್ತನೆಗೆ ಯೋಗ್ಯ ಅರ್ಥಾತ್ ದೃಢ ಸಂಕಲ್ಪಕ್ಕೆ ಯೋಗ್ಯತೆಯನ್ನು ಧಾರಣೆ ಮಾಡಿಕೊಂಡಾಗ ವರದಾನ ಧಾರಣೆಯಾಗುವುದು. ಇಲ್ಲವಾದರೆ ವರದಾನವನ್ನು ಬಾಬಾ ಕೊಟ್ಟರು, ಆದರೆ ಅಬೂನಲ್ಲಿಯೇ ಉಳಿಯಿತು ಎಂದು ಕೆಲವರು ಹೇಳುತ್ತಾರೆ. ನೋಡ್ರಿ, ಬಾಬಾ ವರದಾನ ಕೊಡ್ತಾರಲ್ಲ ಅಂದರೆ ಬೀಜ ಬಿತ್ತಿದ್ರು, ಅದಕ್ಕೆ ನೀರು ಗೊಬ್ಬರ ಹಾಕಿದ್ರಲ್ಲ ಅದು ಬೆಳೆಯೋದು. ಅಂದರೆ ಆ ವರದಾನಕ್ಕೆ ನಾವು ದೃಢ ಸಂಕಲ್ಪ ಅನ್ನೋದನ್ನು ನಾನು ಮಾಡೇ ತಿರ್ತೀನಿ ಅಂತ ದೃಢ ಸಂಕಲ್ಪ ಇಟ್ಟು ಮಾಡಿದಾಗ ವರದಾನ ಪ್ರಾಪ್ತಿಯಾಗ್ತೈತೆ. ಇಲ್ಲಾಂದ್ರೆ ಅಲ್ಲೇ ಬಾಬಾನ ಹತ್ರನೇ ಉಳಿದ್ಬಿಡ್ತತ್ತೆ ಅದು ವರದಾನ. ಒಬ್ಬರು ಅನುಭವ ಹೇಳಿದರು. ಒಂದು ಮೊದಲು ಪಾಂಡವ ಭವನದಲ್ಲೆಲ್ಲ ಬಾಪ್ತಾದ ಬರ್ತಿದ್ದು ಒಂದು ವಿದೇಶಿ ಆತ್ಮ, ಅದು ಪುರುಷಾರ್ಥನೇ ಮಾಡ್ತಿರ್ಲಿಲ್ಲಂತೆ. ಅದಕ್ಕೆ ಬಾಬಾ ಏನೋ ವರದಾನ ಕೊಟ್ಟಾರೆ. ಅಲ್ಲ, ಬಾಬಾ
ಇಂಥ ವರದಾನ ಕೊಟ್ಟರಲ್ಲ ಇವರು ಪುರುಷಾರ್ಥನೇ ಮಾಡೋದಿಲ್ಲ ಅಂತಂತಂದರೆ ಅಂದ್ರಂತೆ. ಬಾಬಾ ಸದಾ ನಮ್ಮನ್ನು ಶ್ರೇಷ್ಠ ದೃಷ್ಟಿಯಲ್ಲೇ ನೋಡಿ ವರದಾನ ಕೊಡ್ತಾ ಇರ್ತಾನೆ ವರದಾನ ಕೊಡ್ತಾನೇ ಇರ್ತಾರೆ. ನಾವು ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸೋ ಜವಾಬ್ದಾರಿ ನಮ್ಮದು. ಆ ನೀರು ಗೊಬ್ಬರ ಅಂದ್ರೇನು, ಮಾಡಲೇಬೇಕು ಅಂತ ಯೋಗ ಮಾಡಿ ಜ್ಞಾನ ತುಂಬ್ಕೊಂಡು ಆಗ ದೃಢ ಸಂಕಲ್ಪದಿಂದ ಮಾಡಿದಾಗ ಅಲ್ಲಿ ವರದಾನ ಪ್ರಾಪ್ತಿಯಾದಂಗೆ. ಬರೀ ಬಾಬಾ ಕೊಟ್ಟ ತಕ್ಷಣ ಬರೋದೇ ಎಲ್ಲ ಆಗೋದಿಲ್ಲ. ನಮ್ಮದು ಇರಬೇಕು ಪುರುಷಾರ್ಥ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ವರದಾನವನ್ನು ಬಾಬಾ ಕೊಟ್ಟರು, ಅದು ಧಾರಣೆಯಾಗದಿದ್ದರೆ ಅಬುವಿನಲ್ಲಿಯೇ ಉಳಿಯಿತು. ಅಲ್ಲಿ ಹೋಗಿ ನೋಡಿದಾಗ ವರದಾನದ ಜೊತೆಗೆ ಬಂದೇ ಇರುವುದಿಲ್ಲ. ವರದಾತನ ವರದಾನವನ್ನು ಯೋಗ್ಯ ಪಾತ್ರೆಯಲ್ಲಿ ತೆಗೆದುಕೊಂಡಿರಾ. ನೋಡ್ರಿ, ಕೆಲವರಿಗೆ ಮಧುಬನದಿಂದ ಬಂದಮೇಲೆ ಪುರುಷಾರ್ಥ ಚೇಂಜ್ ಆಗಿಬಿಡ್ತತೆ. ಕೆಲವರಿಗೆ ಏನು ಪರಿವರ್ತನೆ ಆಗಿಲ್ಲ ಅಂದರೆ ಅವರು ವರದಾನ ತುಂಬಿಕೊಂಡಿಲ್ಲ. ಬಾಬಾ ಕೇಳ್ತಾ ಇದ್ದಾರೆ, ಯೋಗ್ಯ ಪಾತ್ರೆಯಲ್ಲಿ ತೆಗೆದುಕೊಂಡಿರಾ. ತೆಗೆದುಕೊಂಡಲ್ಲದಿದ್ದಾಗ ಇರುವುದೆಲ್ಲಿ ಯಾರು ಕೊಟ್ಟರೋ ಅವರ ಬಳಿಯೇ ಉಳಿಯಿತು ಅಲ್ಲವೇ? ಹೀಗೆ ಮಾಡಬೇಡಿ, ಬಹಳ ಹುಷಾರಾಗಿದ್ದೀರಿ. ತಮ್ಮ ತಪ್ಪು ಎಂದು ತಿಳಿಯುವುದಿಲ್ಲ. ಬಾಬಾ ಹೀಗೇಕೆ ಮಾಡಿದರು ಎಂದು ಹೇಳುವಿರಿ. ತಮ್ಮ ದುರ್ಬಲತೆಗಳನ್ನು ತಂದೆಯ ಮೇಲಿಡುವಿರಿ. ಬಾಬಾ ಬಯಸಿದರೆ ಮಾಡಬಹುದು, ಆದರೆ ಮಾಡುವುದಿಲ್ಲ. ತಂದೆ ದಾತ ಆಗಿದ್ದಾರೋ ಅಥವಾ ತೆಗೆದುಕೊಳ್ಳುವವರಾಗಿದ್ದಾರೋ? ದಾತ ಕೊಡುತ್ತಾರೆ, ಆದರೆ ತೆಗೆದುಕೊಳ್ಳುವವರು ತೆಗೆದುಕೊಳ್ಳಬೇಕಲ್ಲವೇ? ಅಥವಾ ತಂದೆಯೇ ಕೊಡಬೇಕು ಮತ್ತು ತಂದೆಯೇ ತೆಗೆದುಕೊಳ್ಳಬೇಕು. ತಂದೆ ತೆಗೆದುಕೊಂಡರೆ ತಾವು ಹೇಗೆ ಭರ್ಪೂರಾಗಿವಿರಿ. ಆದ್ದರಿಂದ ತೆಗೆದುಕೊಳ್ಳುವುದನ್ನು ಸಹ ಕಲಿಯಿರಿ. ಒಳ್ಳೆಯದು. ಮಿಲನವಾಯಿತು, ಎಲ್ಲರ ಜೊತೆ ಮಾತುಕತೆ ಆಯಿತು. ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲರ ಮುಖ ನೋಡಿದ್ದೆವು. ಈ ಸಮಯ ಬಹಳ ಹರ್ಷಿತ ಮುಖಗಳಿವೆ. ಎಲ್ಲರೂ ಖುಷಿಯ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡುತ್ತಿರುವರು. ಇದು ಮಿಲನವಾಯಿತಲ್ಲವೇ? ಮಿಲನ ಅರ್ಥಾತ್ ಮುಖವನ್ನು ನೋಡುವುದು ಮತ್ತು ತೋರಿಸುವುದು. ನೋಡಿದವಲ್ಲವೇ? ಪಾತ್ರೆಯೂ ಸಿಕ್ಕಿತು, ವರದಾನವೂ ಸಿಕ್ಕಿತು. ಇನ್ನೇನುಳಿತು? ಪ್ರಸಾದವನ್ನು ದೀದಿ ದಾದಿಯಿಂದ ತಿಂದಿರುವಿರಿ. ವ್ಯಕ್ತ ರೂಪದಲ್ಲಿ ನಿಮಿತ್ತ ಮಾಡಿದಾಗ ಅವ್ಯಕ್ತನನ್ನು ಏಕೆ ವ್ಯಕ್ತ ಮಾಡುತ್ತೀರಿ? ದೀದಿ ದಾದಿ ಸಹ ತಂದೆಯ ಸಮಾನರಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡ್ರಿ, 83ನೇ ಇಸ್ವ್ಯಾಗ ಅಂದರೆ ಎಲ್ಲರಿಗೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಕೆಲವ್ರಿಗೆ ಎಷ್ಟು ಮಂದಿಗೆ ಅಂತ ಕೊಡೋಕ್ಕಾಗ್ತದೆ? ಕೆಲವ್ರಿಗೆ ಕೊಟ್ಟಿಲ್ದವರು ಅಯ್ಯೋ ಬಾಬಾ ನಮಗೆ ಕೊಟ್ಟಿಲ್ಲ ಅಂದರೆ, ಇವಾಗ ಪಾತ್ರ ಅವ್ಯಕ್ತದಲ್ಲಿರೋರನ್ನೇ ವ್ಯಕ್ತದಲ್ಲಿ ಯಾಕೆ ತರ್ತೀರಿ? ದಾದಿ ದೀದಿ ಕೂಡ ಕೊಟ್ಟರೆ ಅವರು ಬಾಬಾ ಕೊಟ್ಟಂಗೆ ಅಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಸಂಕಲ್ಪ ಬರಬಾರ್ದು. ಬಾಬಾ ಯಾಕೆ ಕೊಡಲಿಲ್ಲ ಅನ್ನೋದು ಸಂಕಲ್ಪ ಬರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ತಾದ ಪ್ರಸಾದವನ್ನು ಕೊಡುತ್ತಿರುವರು. ದಾದಿ ದೀದಿ ಎಂದು ತಿಳಿದರೆ ತಪ್ಪಾಗುವುದು. ಒಳ್ಳೆಯದು. ಪ್ರಸಾದ ಇಚ್ಛೆ ಇನ್ನೂ ಇದೆ. ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಮುಂದೆ ಬರುವೆವಲ್ಲ ಎಂದು ತಿಳಿಯುತ್ತಾರೆ. ಹಾಗಾದರೆ ಹಿಂದೆ ಎಲ್ಲರೂ ಸಾಲಾಗಿ ಬನ್ನಿ ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳಿ. ಮನಸ್ಸು ಎಂದಿಗೂ ತೃಪ್ತವಾಗುವುದಿಲ್ಲ. ಸ್ವಲ್ಪ ಖಾಲಿ ಇರಬೇಕು, ಆಗಲೇ ನೆನಪು ಮಾಡುವಿರಿ ಎಂದು ಮತ್ತು ತುಂಬುತ್ತಿರುವಿರಿ. ಇಲ್ಲವಾದರೆ ಮಜಾ ಮಾಡಿ ಎನ್ನುವಿರಿ. ಒಳ್ಳೆಯದು. ಎಲ್ಲರೂ ಸದಾ ಕಾಲದ ಸಹಜ ಪುರುಷಾರ್ಥಿ, ಸದಾ ಸರ್ವ ಕಷ್ಟಗಳನ್ನು ಸಹಜ ಮಾಡುವಂಥ ತಂದೆಯ ಸಮಾನ ಮಾಸ್ಟರ್, ಸರ್ವಶಕ್ತಿವಂತ, ಸದಾ ಮಾಲಾಮಾಲ್, ಸರ್ವ ಖಜಾನೆಗಳಿಂದ ಸ್ವಸಹಿತ ವಿಶ್ವದ ಸೇವೆ ಮಾಡುವಂಥ ಶ್ರೇಷ್ಠ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಪಾರ್ಟಿಯ ಜೊತೆ ಎಲ್ಲರೂ ತಮ್ಮ ಕಲ್ಪದ ಹಿಂದಿನ ಚಿತ್ರವನ್ನು ನೋಡುತ್ತಿರುತ್ತೀರಾ? ತಂದೆಯ ಜೊತೆಗಿರುವ ಮತ್ತು ಸೇವೆ ಮಾಡುವುದನ್ನು ತೋರಿಸಲಾದ ಯಾವ ಚಿತ್ರವಿದೆ? ಗೋವರ್ಧನ ಪರ್ವತವನ್ನು ಎತ್ತುವಂಥ ಚಿತ್ರ. ಇದರಲ್ಲಿ ತಂದೆಯ ಜೊತೆಗೆ ಮಕ್ಕಳನ್ನು ತೋರಿಸಿದ್ದಾರೆ ಮತ್ತು ಇಬ್ಬರೂ ಸೇವೆ ಮಾಡುತ್ತಿದ್ದಾರೆ. ಪರ್ವತಕ್ಕೆ ಬೆರಳು ಕೊಡುವುದು ಸೇವೆ ಆಯಿತಲ್ಲವೇ? ಹಾಗಾದರೆ ಈ ಚಿತ್ರದಲ್ಲಿ ತಾವೆಲ್ಲರೂ ಇರುವಿರಲ್ಲವೇ? ನಮ್ಮದೇ ಈ ಚಿತ್ರವೆಂದು ಖುಷಿಯಿಂದ ಹೇಳಿ. ಸಹಯೋಗಿಯಾಗುವ ಯಾದಗಾರ ಆಯಿತೆಂದು ಮನದಲ್ಲಿ ಉತ್ಸಾಹ ಬರುತ್ತದೆಯಲ್ಲವೇ? ಬೆರಳು ಸಹಯೋಗದ ಚಿಹ್ನೆಯಾಗಿದೆ. ಎಲ್ಲರೂ ಬಾಪ್ದಾದರವರಿಗೆ ಸಹಯೋಗಿಯಾಗಿರುವಿರಾ? ಏಕೆ ಜನ್ಮವನ್ನು ಪಡೆದಿರುವಿರಿ? ಸಹಯೋಗಿಗಳಾಗಲು. ಹಾಗಾದರೆ ನಾವು ಜನ್ಮತಃ ಸಹಯೋಗಿ ಆತ್ಮಗಳಾಗಿದ್ದೇವೆ ಎಂಬುದನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಭಕ್ತಿಯಲ್ಲಿ
ತನು ಮನ ಧನವನ್ನು ಗೊತ್ತಿಲ್ಲವಾದ್ದರಿಂದ ಉಪಯೋಗಿಸಿದೆವು. ಈಗ ಉಳಿದಿದ್ದನ್ನು ಸತ್ಯ ಸೇವೆಯಿಂದ ತಂದೆಗೆ ಸಹಯೋಗಿಯಾಗಿ ಉಪಯೋಗಿಸುತ್ತಿದ್ದೀರಿ. ಬಾಬಾ ಏನು ಹೇಳ್ತಾರೆ, ಭಕ್ತಿಯಲ್ಲಿ ಏನೆಲ್ಲ ಮಾಡಿದ್ವಿ, ಈಗ ಸತ್ಯ ಸೇವೆಯಿಂದ ತಂದೆಗೆ ಸಹಯೋಗಿಯಾಗಿ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. 99% ಕಳ್ಕೊಂಡು ಬಿಟ್ಟಿರಿ, 1% ಉಳಿದಿದೆ ಅಂತ ಬಾಬಾ ಹೇಳ್ತಾರೆ. ಅದನ್ನು ಸಹಯೋಗದಲ್ಲಿ ಉಪಯೋಗಿಸದಿದ್ದರೆ ಎಲ್ಲಿ ಉಪಯೋಗಿಸುವಿರಿ? ನೋಡಿ, ಎಲ್ಲಿ ಸತ್ಯಯುಗದ ರಾಜ ಮತ್ತು ಇಂದು ಏನಾಗಿದ್ದೀರಿ? ತನುವಿನಲ್ಲಿಯೂ ಶಕ್ತಿ ಎಲ್ಲಿದೆ? ಇಂದಿನ ಯುವಕರು ಮುದುಕರಾಗಿದ್ದಾರೆ. ಎಷ್ಟು ಮುದುಕರು ಕೆಲಸ ಮಾಡುತ್ತಾರೋ ಅಷ್ಟು ಇಂದಿನ ಯುವಕರು ಮಾಡುವುದಿಲ್ಲ. ಹೆಸರಿಗೆ ಯೌವನ ಮತ್ತು ಧನವನ್ನು ಕಳೆದುಕೊಂಡಿರುವಿರಿ. ಹೆಸರಿಗೆ ಯೌವನ ಮತ್ತು ಧನವನ್ನು ಕಳೆದುಕೊಂಡಿರಿ. ದೇವತೆಗಳಿಂದ ವ್ಯಾಪಾರ ಮಾಡುವಂಥ ವೈಶ್ಯರಾದಿರಿ ಮತ್ತು ಮನದ ಶಾಂತಿ ಎಲ್ಲಿದೆ? ಅಲೆದಾಡುತ್ತಿರುವಿರಿ. ವ್ಯಾಪಾರ ಮಾಡೋರಿಗೆ ವೈಶ್ಯರು ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ದೇವತೆಗಳಿಂದ ಅಂದರೆ ಹೋಗಿ ಇದು ಶಕ್ತಿ ಕೊಡ್ರಿ, ಶಾಂತಿ ಕೊಡ್ರಿ, ನಮಗೆ ಸುಖ ಕೊಡ್ರಿ, ಬೇಡುತ್ತೆ ವ್ಯಾಪಾರ ಮಾಡ್ತಾ ಇದ್ದೀವಲ್ಲ. ಅದಕ್ಕೆ ವ್ಯಾಪಾರ ಮಾಡೋ ಅಲಿತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏನು ಶಕ್ತಿ ಉಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನ ಶಾಂತಿ, ತನು, ಧನ ಎಲ್ಲವನ್ನು ಕಳೆದುಕೊಂಡಿರುವಿರಿ. ಬಾಕಿ ಏನು ಉಳಿದಿದೆ? ಆದರೂ ಧನ್ಯವಾದ ಹೇಳಿ ಉಳಿದಂಥ 1% ಈಶ್ವರೀಯ ಕಾರ್ಯದಲ್ಲಿ ವಿನಿಯೋಗಿಸಿ. 31 ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, 1 ಈಶ್ವರೀಯ ಕಾರ್ಯದಲ್ಲಿ ವಿನಿಯೋಗಿಸಿ ಪದಮದಷ್ಟು ಜಮಾ ಮಾಡಿಕೊಳ್ಳುವಿರಿ. ಉಳಿದಂಥ ತನುಮನ ಧನವನ್ನು ಈಶ್ವರೀಯ ಕಾರ್ಯದಲ್ಲಿ ಉಪಯೋಗಿಸುವುದರಿಂದ 21 ಜನ್ಮ 2500 ವರ್ಷಕ್ಕಾಗಿ ಜಮಾ ಆಗುತ್ತದೆ. ಈ ರೀತಿಯ ಸಹಯೋಗಿ ಮಕ್ಕಳಿಗೆ ತಂದೆಯೂ ಸಹ ಸ್ನೇಹ ಕೊಡುತ್ತಾರೆ. ಮತ್ತು ಇದೇ ಸಹಯೋಗದ ಚಿತ್ರ ಈಗಲೂ ನೋಡುತ್ತಿರುವಿರಿ. ಈಗ ಪ್ರಾಯೋಗಿಕವಾಗಿ ಮಾಡುತ್ತಿರುವಿರಿ ಮತ್ತು ಚಿತ್ರವನ್ನು ನೋಡುತ್ತಿರುವಿರಿ. ಹಾಗೆ ನೋಡಿದರೆ ಸತ್ತ ಮೇಲೆ ಯಾರೂ ತಮ್ಮ ಚಿತ್ರವನ್ನು ನೋಡುವುದಿಲ್ಲ. ತಾವು ಚೈತನ್ಯದಲ್ಲಿ ಕಲ್ಪದ ಹಿಂದಿನ ಚಿತ್ರವನ್ನು ನೋಡುತ್ತಿರುವಿರಿ. ಮೊದಲು ತಮ್ಮದೇ ಚಿತ್ರದ ಪೂಜೆ ಮಾಡುತ್ತಿದ್ದಿರಿ. ಒಂದು ವೇಳೆ ಗೊತ್ತಿದ್ದರೆ ಗಾಯನ ಮಾಡುತ್ತಿರಲಿಲ್ಲ, ಆಗುತ್ತಿದ್ದಿರಿ. ಹಾಗಾದರೆ ಈ ರೀತಿ ಎಲ್ಲರೂ ಸಹಯೋಗಿಗಳಾಗಿದ್ದೀರಲ್ಲವೇ? ಸದಾ ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗ ಕೊಡುವ ಶುಭ ಸಂಕಲ್ಪ ಇದೆಯಲ್ಲವೇ? ಯಾವಾಗಲೂ ಯಾವುದೇ ಪ್ರಕಾರದ ವಾತಾವರಣವನ್ನು ಶಕ್ತಿಶಾಲಿ ಮಾಡುವಲ್ಲಿ ಸದಾ ಸಹಯೋಗಿಯಾಗಿ. ವಾತಾವರಣವನ್ನು ಹೆಚ್ಚು ಕಡಿಮೆಯಾಗಲು ಕೊಡಬೇಡಿ. ಸಹಯೋಗಿಯಾಗುವ ಬದಲು ಎಂದಿಗೂ ಕೋಲಾಹಲ ಮಾಡುವವರಾಗಬೇಡಿ. ನೋಡ್ರಿ, ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನೋಡ್ರಿ, ಕೆಲವರು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಹೀಗಿದೆ ಸೆಂಟ್ರ್ನಾಗ, ಹಂಗೈತೆ ಹಿಂಗೈತೆ ಸೇವಾ ಕೇಂದ್ರದಲ್ಲಿ ಅಂತ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಇನ್ನೊಬ್ಬರ ಮೇಲೆ. ಇವಾಗ ಬಾಬಾ ಎಲ್ಲರಿಗೂ ಸಾಥದಾರಲ್ಲ, ಅವ್ರು ಮಾಡ್ತಾ ಇಲ್ಲಲ್ಲ, ನೀವು ಮಾಡ್ಬೋದಲ್ಲ. ಬಾಬಾ ಅವ್ರನ್ನೊಂದೇ ರಾಜರನ್ನ ಮಾಡ್ತೀವಿ ಅಂದಾರ, ಎಲ್ಲರನ್ನ ರಾಜರನ್ನ ಮಾಡ್ತೀವಿ ಅಂದವರಲ್ಲ. ಮತ್ತು ನಾವೇನು ಮಾಡ್ತಾಯಿದ್ದೀವಿ? ಅವರು ಎಷ್ಟೇ ಮಾಡಿದರೂ ಅವರಲ್ಲಿ ಕೊರತೆಗಳನ್ನ ನೋಡ್ತಾ ಇರೋದು, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತೇಳಿ. ನಮ್ಮನ್ನು ಒಂದು ದಿವಸ ಬಂದು ರಾತ್ರಿ ಮಲಗ್ರಿ ಸೇವಾ ಕೇಂದ್ರದಾಗ ಅಂದ್ರೆ 1 ದಿವಸ ಹೋಗಿ ಮಲಗೋಕ್ಕಾಗ್ತದ? ಅವ್ರು ಮಾಡ್ತಾ ಇರ್ತಾರೆ, ಬಟ್ ಅವ್ರು ಏನು ಮಾಡ್ತಾ ಇರ್ತಾರೆ ಅದು ನಮಗೆ 99 ಮಾಡಿದರೂ ಅದನ್ನು ಬಿಡ್ತೀವಿ. ಎಲ್ಲಿ ಒಂದು ಕೊರತೆ ಇರುತ್ತೋ ಅದನ್ನೇ ನಾವು ಹಿಂಗಿದೆ ಹಂಗಿದೆ ಅಂತ ನೆಗೆಟಿವ್ ವಿಚಾರಗಳಿಂದ ಒಬ್ರಿಗೊಬ್ರು ನೆಗೆಟಿವ್ ಮಾತಾಡೋಕ್ಕೆ ಅಂತ ಇನ್ನೊಂದಿಷ್ಟು ಅವರಿಗೆ ನೆಗೆಟಿವ್ ತುಂಬಿಡೋದು. ಮಾಡೋರಿಗೂ ಶಕ್ತಿ ಕಮ್ಮಿ ಆಗಿಬಿಡ್ಬೇಕು, ಆ ಥರ ನೆಗೆಟಿವ್ ತುಂಬೋದು. ಈ ಥರ ನೆಗೆಟಿವ್ ಮಾತುಗಳಲ್ಲಿ ಇರಬಾರ್ದು. ನಾವು ಮಾಡ್ಬೋದಲ್ಲ. ಅಲ್ಲಿ ಮುಂಚೆ ಮೊದಲೇ ಹೋಗಿ ಚೆನ್ನಾಗಿ ಯೋಗ ಮಾಡಿ ಮನಸ ಸೇವೆ ಮೂಲಕ ಆತ್ಮಗಳಿಗೆಲ್ಲ ಶಕ್ತಿ ತುಂಬೋದು, ಶಾಂತಿ ತುಂಬೋದು, ಆಶೀರ್ವಾದ ನೀಡೋದು, ಈ ಥರ ವೈಬ್ರೇಷನನ್ನು ಶಕ್ತಿಶಾಲಿ ಮಾಡಬೇಕು. ಈ ಥರ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ರು. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.